ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಮನ್ ವಿನಾಯಕ್. ಎಲ್ಲರಿಗೂ ಹನುಮಾನ್ ಜಯಂತಿ ಶುಭಾಶಯಗಳು. ಇವತ್ತು ನೈವೇದ್ಯಕ್ಕೆ ಪೈನಾಪಲ್ ಕೇಸರಿ ಬಾತ್ ಮಾಡಿದ್ದೆ. ಭಾಳ ಈಸಿ ಅದ ರೀ ರೆಸಿಪಿ. ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ನಿಮಗೆ ಪರ್ಫೆಕ್ಟ್ ಮೆಜರ್ಮೆಂಟ್ ಬೇಕಂದ್ರೆ ನಾ ಹೇಳೋ ರೀತಿ ಮಾಡಿರಿ. ಮೆಜರ್ ಮಾಡಕ್ಕಂತ ಹೇಳಿ ಒಂದು ಬೌಲರ ತಗೋರಿ, ಇಲ್ಲ ಒಂದು ಗ್ಲಾಸರ ತಗೋರಿ. ನಾನಿಲ್ಲೇ ಒಂದು ಬೌಲ್ ತೊಗೊಂಡೀನಿ. ಅದ ಬೌಲ್ಲೆ 3 ಬೌಲ್ ನೀರು ಹಾಕೊಳಕತ್ತೇನಿ. ಸ್ವೀಟ್ ಜಾಸ್ತಿ ಇಷ್ಟಪಡೋರಿದ್ರೆ 2 ಕಪ್ ಸಕ್ಕರೆ ಹಾಕೋಬೋದು. ನಾನಿಲ್ಲಿ 1.5 ಬೌಲ್ನಷ್ಟು ಸಕ್ಕರೆ ಹಾಕೊಳಕತ್ತೇನಿ. ಈಗ ಅದನ್ನು ಕಾಯಕ್ಕೆ ಇಡೋಣ್ರಿ. ಇಲ್ಲಿ 1 ಚಿಟಕಿ ಅಷ್ಟು ಅರಿಶಿನ ಹಾಕೊಳಕತ್ತೇನಿ. ಹಂಗೆ ಫ್ಲೇವರ್ ಸಂಬಂಧ 1 ಸ್ಪೂನಷ್ಟು ಪೈನಾಪಲ್ ಎಸೆನ್ಸನ್ನು ಹಾಕೊಳಕತ್ತೇನಿ. ಆಮೇಲೆ ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ 2 ಚಮಚ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಏಲಕ್ಕಿ ಪುಡಿ ಮತ್ತು 2 ಲವಂಗ ಹಾಕ್ಕೊಂಡು, ಅದ ಸೇಮ್ ಬೌಲಿಂದ ಮತ್ತು 1 ಬೌಲ್ ರವೆ ಹಾಕ್ಕೊಂಡು ಕೆಂಪಗಾಗುವವರೆಗೂ ಹುರಿಬೇಕ್ರಿ. ರವೆ ಉದುರು ಆದಮೇಲೆ ಅವಾಗ 1 ರಿಂದ 2 ಸ್ಪೂನು ತುಪ್ಪ ಹಾಕೋರಿ. ಸಕ್ಕರೆ ನೀರೇನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚಂದಂಗೆ ಕೈ ಬಿಡ್ದಂಗೆ 1 ನಿಮಿಷ ತಿರುಗಿಸ್ಬೇಕು. ಆಮೇಲೆ ಮುಚ್ಚಳ ಮುಚ್ಚಿ 2 ನಿಮಿಷ, 2 ರಿಂದ 3 ನಿಮಿಷ ಬೇಯಕ್ಕೆ ಬಿಡ್ರಿ ಸಣ್ಣ ಉರಿ ಒಳಗೆ. ನಂತರ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿರ್ತೈತಿ, ತುಪ್ಪ ಮತ್ತು ಎಣ್ಣೆ ಬಿಟ್ಕೊಂಡಿರ್ತೈತಿ. ತುಪ್ಪದಾಗ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳಕತ್ತೀನಿ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ಅದನ್ನು 5 ನಿಮಿಷ ಮುಚ್ಚಳ ಮುಚ್ಚಿ ಹಂಗೆ ಇಟ್ಬಿಡ್ತೀನಿ. ಅವಾಗ ನೋಡ್ರಿ ಮಸ್ತ್ ಕೇಸರಿ ಬಾತ್ ರೆಡಿಯಾಗಿರ್ತೈತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಹನುಮಾನ್ ಜಯಂತಿದು ಒಂದು ಸಣ್ಣ ವಿಡಿಯೋ ಕ್ಲಿಪ್ ಹಾಕಿರ್ತೀನಿ, ನೋಡಿರಿ. ಮತ್ತೆ ಮುಂದಿನ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.